ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ 10ನೇ ಅಧ್ಯಾಯ. ಇತ್ತ ಐತಾಳರಿಗೆ ಅಂಚಿನ ಮನೆಯ ಹಂಬಲ ಹೋಗಲೇ ಇಲ್ಲ. ಆದರೆ ಆ ಕೆಲಸದಲ್ಲಿ ಮುಂದುವರಿಯಲು ಧೈರ್ಯ ಏನೇನೂ ಸಾಲದೆ ಸುಮ್ಮನಿದ್ದರು. ತಾನು ಹಾಗೊಂದು ಮನೆಯನ್ನು ಕಟ್ಟಿಸಿದರೂ ಶೀನಮ್ಮಯ್ಯನು ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗಾಗಿಯೇ ಈ ಐತಾಳ ಮಾಣಿ ಹಂಚಿನ ಮನೆಯನ್ನ ಕಟ್ಟಿದ ಎಂದು ಹೇಳದೆ ಇರಲಾರನೆಂದು ಗ್ರಹಿಕೆಯಾಯಿತು. ಆದುದರಿಂದ ಶೀನನ ಕಣ್ಣನ್ನು ಕುಕ್ಕುವ ಹಾಗೆ ತಾನು ಬೇರೆ ಏನಾದರೂ ಕೆಲಸ ಮಾಡುವೆನೆಂದು ಅವರು ಯೋಚಿಸಿದರು. ಕೋಡಿಯಲ್ಲಿರುವ ಅವರ ತೆಂಗಿನ ತೋಟಕ್ಕೆ ಹೊಂದಿಕೊಂಡು ಐತು ಪೂಜಾರಿಯ ಒಳ್ಳೆಯ ಒಂದು ತೆಂಗಿನ ತೋಟವಿತ್ತು. ಇವರ ಬರೀ 70-100 ಮರಗಳ ತೋಟದ ಮುಂದೆ ಅದು ನಂದನವನದ ಹಾಗೆ ಕಾಣಿಸುತ್ತಿದ್ದ ತೋಟ. ಕೈ ನೀಡಿದರೆ ಗೊನೆಗಳು ಎಟುಕುವಷ್ಟು ಎಳೆಯ ಮರಗಳು. ಹಿಂದೊಮ್ಮೆ ಅವರ ನದರು ಅದರ ಮೇಲೆ ಬಿದ್ದಿತ್ತು. ಐತು ಪೂಜಾರಿಯೊಮ್ಮೆ ಹಣದ ತಗಾದೆಯಿಂದ ಅವರ ಬಳಿಗೆ ಬಂದು, ಒಡೆಯ, ಈ ತೋಟವನ್ನ ಕ್ರಯಕ್ಕಾದರೂ ಕ್ರಯಕ್ಕೆ, ಅಡವಿಗಾದರೂ ಅಡವಿಗೆ ಮಾಡಿಕೊಂಡು ನನಗೆ ಒಂದು 500 ರೂಪಾಯಿ ಕೊಡಿಸಿರಿ ಎಂದಿದ್ದ. ಆಗ ಐತಾಳರಿಗೆ ಧೈರ್ಯ ಬಂದಿರಲಿಲ್ಲ. ತಮ್ಮ ಮದುವೆಯ ವರ್ಷ ಅವರ ತೋಟದ ಸೆರಗು ಅಳುವೆ ನೀರಿಗೆ ಕೊಚ್ಚಿ ಹೋದ ನೆನಪು ಅವರಿಗೆ ತೀರಾ ಬಲವಾಗಿತ್ತು. ಅದಾದ ಕೆಲವು ವರ್ಷಗಳ ತನಕವೂ ಅಳುವೆ ಬಾಗಿಲು ತೋಟದಿಂದ ತುಸು ದೂರದಲ್ಲೇ ಹಾಯುತ್ತಿತ್ತು. ಈಗ ಆ ಸ್ಥಿತಿ ಬದಲಾಗಿದೆ. ಈ 15 ವರ್ಷಗಳಿಂದ ವರ್ಷವೂ ಬಡಗು ಕೋಡಿಗೆ 50-100 ಗಜ ಮರಳಿನ ದಿನ್ನೆ ಕೂಡಿ ಬಂದು ಅಳುವೆಯ ಸೆಡೆಲವೂ ತೆಂಕು ದಂಡೆಯ ಮೇಲೆ ಸಾಗಿತ್ತು. ಹೀಗಾಗಿ ಅವನ ತೋಟವನ್ನು ಕೊಂಡರೆ ಅಳುವೆಯಿಂದ ತೊಂದರೆಯು ಇನ್ನೊಂದು 50 ವರ್ಷವಾದರೂ ಬರಲಾರದು ಎಂದು ಅವರಿಗೆ ತೋಚಿತು. ಅಲ್ಲದೆ ಪೂಜಾರಿಯು ನದಿಯ ಮಗ್ಗುಲಿಗೆ ಶಿಲೆಗಳಿಂದ ದಂಡೆಯನ್ನು ಕಟ್ಟಿಸಿದ್ದನು. ಐತಾಳರಿಗೆ ಈಗ ತಿರುಗಿ ಅವನನ್ನು ಮಾತನಾಡಿಸುವ ಯೋಚನೆಯಾಯಿತು. ಒಮ್ಮೆ ದಿನೇ ಸಾಲದಲ್ಲಿ ಮುಳುಗುತ್ತಾ ಬಂದು ಐತುವಿನ ಸವಾರಿ ಐತಾಳರನ್ನು ಸಂಧಿಸಿತು. ಬೆಳಗಿನ ಸಮಯ. ಐತುವಿನ ದೀರ್ಘಕಾಯವು ತನ್ನ ಇಮ್ಮಡಿ ಉದ್ದದ ನೆರಳನ್ನು ಅರಾಲಿನ ಮೇಲೆ ಕೆಡವಿತ್ತು. ಅದನ್ನು ತಪ್ಪಿಸಿಕೊಂಡು ಐತಾಳರು ಅವನಿಂದ ಆದಷ್ಟು ದೂರವಾಗಿ ನಿಂತು, ಪೂಜಾರಿ, ನಿನ್ನ ತೋಟವನ್ನ ಕೊನೆಗೆ ಯಾರಿಗೆ ಕೊಟ್ಟೆ ಎಂದು ಕೇಳಿದರು. ಅಯ್ಯ, ಸಮನಾದ ಗಿರಾಕಿ ಇಲ್ಲದೆ ಯಾರಿಗೆ ಕೊಡುವುದೆಂದರೇನು? ಶೀನಮ್ಮಯ್ಯರೊಬ್ಬರು ನೋಡುವ ಎಂದಿದ್ದಾರೆ. ಶೀನಮ್ಮಯ್ಯರ ಹತ್ತಿರ ಆ ಪಾಟಿ ರೂಪಾಯಿ ಎಲ್ಲಿಂದ ಬರಬೇಕು? ಸುಮ್ಮನೆ ಬಾಯಿ ಡಬ್ಬಿಗೆ ಹೇಳಿರಬಹುದು. ಅಯ್ಯ, ಈಗ ಅವರ 2 ಮಕ್ಕಳು ಬೆಂಗಳೂರಿನಲ್ಲಿದ್ದಾರಂತೆ. ಅವರ ಭಾವನೂ ಇವರೂ ಸೇರಿ ಸ್ವಂತವಾದೊಂದು ಹೋಟೆಲು ಇಟ್ಟಿದ್ದಾರಂತೆ. ಒಳ್ಳೆಯ ಸಂಪಾದನೆ ಇದೆಯಂತೆ. ಐತಾಳರ ಮನಸ್ಸು ತುಸು ಗಲಿಬಿಲಿಯಾಗಿ ಎದುರಿನ ಅರಾಲಿನ ಹೊಯ್ಯಿಗೆ ಹರಳುಗಳನ್ನು ಎಣಿಸತೊಡಗಿತು. ಕಾರಣ, ಮಯ್ಯನ ಹುಡುಗರು ಸ್ವಂತ ಹೋಟೆಲನ್ನು ಇರಿಸಿದ ಸಂಗತಿ ಅವರಿಗೆ ನೂತನವಾಗಿ ತಿಳಿದು ಬಂದ ಸಂಗತಿ. ಅವರು ಹೋಟೆಲು ಚಾಕರರಾಗಿದ್ದುದು ಮಾತ್ರ ಅವರಿಗೆ ತಿಳಿದಿತ್ತು. ಆದರೂ 400 ರೂಪಾಯಿಗೂ ಮೇಲೆ ತನಗೆ ಬೇಡ ಅನ್ನುತ್ತಾರೆ. ಮರಕ್ಕೆ 4 ರೂಪಾಯಿಯಂತೆಯೂ ಆಗಲಿಲ್ಲ. 2 ವರ್ಷಗಳ ಕಾಯಿಗಳನ್ನು ಮಾರಿದರೆ ಅಷ್ಟು ಸಿಗಲಿಕ್ಕಿಲ್ಲವೇ? ಅಷ್ಟರ ಕ್ರಯಕ್ಕೆ ಕೊಡುವ ಅಂದಾಜು ನಿನಗೆ ಇದೆಯೇ? ಕೊಡುವುದೆಂದರೆ ಹೇಗೆ ಒಡೆಯ? 200ಕ್ಕೆ ಮಿಕ್ಕಿಯೇ ಮರ ಇದೆ. ವರ್ಷಕ್ಕೆ ತೀರಾ ಬರಗಾಲ ಬಂದರೂ ಮರ ಒಂದರ ಬರಿಯ ತೆಂಗಿನಕಾಯಿಗೆ 150-200 ಆಗುತ್ತದೆ. ಅವನ್ನು ಕಳ್ಳು ಇಳಿಸಲು ಕೊಟ್ಟರೂ ನನಗೆ ಕಾಸಾದೀತು. ಅದರಲ್ಲೇ 10 ಮರಗಳಿಗೆ ನಂಬರು ಹಾಕಿದೆ. ನನಗೆ ಏನಿಲ್ಲ ಎಂದರೆ 40 ರೂಪಾಯಿ ಕಾಸು ಹುಟ್ಟುತ್ತದೆ. ಓ, ಹಾಗಾದರೆ ನಿನ್ನ ನದರು ತೆಂಗಿನ ಮರದ ತುದಿಗೆ ಮುಟ್ಟುವ ಹಾಗೆ ಕಾಣುತ್ತದೆ. ಹಾಗೆಂದರೇನು ಒಡೆಯ? ವಾಜಿಮಿಯಲ್ಲದ ಒಂದೂ ಮಾತನ್ನು ನಾನು ಅನ್ನುವವನಲ್ಲ. ಒಂದು ಅಳುವೆಯ ಹೆದರಿಕೆಯಿಂದ ಹೊರತು ಇಲ್ಲವಾದರೆ ಆ ತೋಟಕ್ಕೆ 1000 ರೂಪಾಯಿ ಸಿಗಲಿಕ್ಕೆ ಮುಲಾಜು ಇದೆಯೇನು? ಅಂಥದ್ದಕ್ಕೆ ಒಂದು 600 ಸಿಗದೆ ಹೋದರೆ? ಐತಾಳರು ಆಚೆ ಈಚೆ ನೋಡಿದರು. ತಾವು ಕೈ ಹಾಕದೆ ಹೋದರೆ ಶೀನಮ್ಮಯ್ಯನ ಗಂಟಲಿಗೆ ಅದು ಬೀಳುತ್ತದೆ ಎಂದು ಅನುಮಾನದಿಂದ ಹಿಂದೆ ಕೇಳಿದಂತೆ 500ಕ್ಕೇನೆ ಕೇಳಿದರು. ಹಣ ಆದ ಕೂಡ್ಲೆ ರಿಜಿಸ್ಟ್ರು ಮಾಡುವ. ಆದರೆ ರಿಜಿಸ್ಟ್ರಿಯಾಗುವ ತನಕ ಸುದ್ದಿ ನರಹುಳುವಿಗೂ ಸಿಗಕೂಡದು ಎಂದು ತಾಕೀತು ಮಾಡಿ ಹೊರಟು ಹೋದರು. ಪೂಜಾರಿಗೆ ಆಕಾಶ ಕೈ ಮೇಲೆ ಬಿದ್ದ ಹಾಗಾಯಿತು. ಈ ಮಾತುಕತೆಗಳು ನಡೆದ 2 ತಿಂಗಳೊಳಗಾಗಿ ಐತಾಳರು ತೋಟದ ನಾಯಕರಾದರು. ಆದರೂ ಆ ಸುದ್ದಿಯನ್ನು ಅವರು ಹೊರಗೆ ಹೊರಡಿಸಲಿಲ್ಲ. ಇವನು ಹೇಳಲಿಲ್ಲ. ಶೀನಮ್ಮಯ್ಯನು ಒಂದು ದಿವಸ ನಗದು 200 ರೂಪಾಯಿಗಳನ್ನು ತರಿಸಿ ಇದನ್ನು ಪೂಜಾರಿಗೆ ಕೊಟ್ಟು ಉಳಿದ 200ಕ್ಕೆ ವಾಯಿದೆ ಮಾಡಿಕೊಳ್ಳುವ ಎಂಬುದಾಗಿ ಯೋಚಿಸಿದನು.
ಈ ಅರಾಲಿನಲ್ಲಿ ಅಷ್ಟು ಹಣವೂ ಪೂಜಾರಿಗೆ ಸಿಗಲಾರದು ಎಂಬುದು ಅವನ ಧೈರ್ಯವಾಗಿತ್ತು. ಆದುದರಿಂದ ಪೂಜಾರಿಯನ್ನು ಮನೆಗೆ ಕರೆಯಿಸಿಕೊಂಡು ಮಾತು ಹೊರಡಿಸಿದರೆ ಅದನ್ನು ಐತಾಳರಿಗೆ ಕೊಟ್ಟೆ ಎಂದು ಅವನು ಉತ್ತರ ಕೊಟ್ಟನು. ಶೀನಪ್ಪ ಮಯ್ಯನ ಎದೆ ಧಸಕ್ಕೆಂದಿತು. ಎಷ್ಟಕ್ಕೆ, ಯಾರಿಗೆ ಎಂದು ಕೇಳಿದನು. ಐತಾಳರಿಗೆ 500ಕ್ಕೆ ಕೊಟ್ಟೆ. ಅದು ನಷ್ಟವೇನೆ, ಆದರೆ ನನಗೆ ಹಣದ ತಗಾದೆ ಇತ್ತು. ಅತ್ತಲಾಗಿ ಹೊಸ ಸಸಿಗಳು ಫಲಕ್ಕೆ ಬಂದಿವೆ, ಕೊಡಲಿಕ್ಕೂ ಮನಸ್ಸಿರಲಿಲ್ಲ. ನೀನೆಲ್ಲಿಗೆ ಹೋಗುವವ ಇನ್ನು ತೋಟವನ್ನ ಬಿಟ್ಟು? ಸದ್ಯಕ್ಕೆ ಅವರದೇ ಒಕ್ಕಲಾಗಿ ಬಿದ್ದಿರುತ್ತೇನೆ. ದೇವರು ನಡೆಯಿಸಿದರೆ ಸೇಂದಿ ಅಂಗಡಿ ಇಟ್ಟು ಇನ್ನೊಂದು ತೋಟ ಮಾಡುತ್ತೇನೆ. ಆ ವ್ಯಾಪಾರದಲ್ಲಿ ಇದ್ದ ಮುನಾಫೆ ಇದರಲ್ಲಿ ಎಲ್ಲ ಬರುತ್ತದೆಯೋ ಒಡೆಯ? ಸರಿ, ಶೀನಮ್ಮಯ್ಯನು ನಿನಗೆ ಮರಳು. ನಾನು 600ಕ್ಕೂ ತಯಾರಿದ್ದೆ. ಹಣ ನಗದು ಸಿಗದೆ ಮಾತು ಬೆಳೆಯಿಸಬಾರದು ಎಂದು ಸುಮ್ಮನಿದ್ದೆ. ಇವತ್ತು ನೀನು ಕೊಟ್ಟಿದ್ದರೆ ಕಣ್ಮುಚ್ಚಿ ರೂಪಾಯಿ 600 ಚೆಲ್ತಿದ್ದೆ ಎಂದು ಪೂಜಾರಿಯ ಆಸೆಯನ್ನು ಹೆಚ್ಚಿಸಿ ಮನೆಗೆ ಕಳುಹಿಸಿದನು. ಈಗ ಶೀನಮ್ಮಯ್ಯನ ಸರದಿ ಬಂದಿತು. ಈ ತೋಟ ಮಾಡಿಕೊಂಡುದು ಅವನಿಗೆ ಹಿಡಿಯಲೇ ಇಲ್ಲ. ಏನಿಲ್ಲ, ದಕ್ಷಿಣ ಕಾಸಿನಿಂದ ಇವನು ಆಸ್ತಿ ತಕ್ಕೊಳ್ಳಲಿಕ್ಕೆ ತೊಡಗಿದರೆ ನನ್ನ ಮಕ್ಕಳ ಸಂಪಾದನೆಯಿಂದ ಒಂದು ದಿವಸ ಊರನ್ನು ಖರೀದಿ ಮಾಡಿಯೇನು ಎಂದು ಅವನ ಕೆಚ್ಚು ಕೆರಳಿತು. ಅದಕ್ಕೆ ಸಮನಾಗಿ ಅವನ 2 ಮಕ್ಕಳು ಭಾವನು ಸೇರಿ ಮಾಡಿದ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಬಳೆಪೇಟೆಯ ಹೋಟೆಲು ಬಹು ವಿಜೃಂಭಣೆಯಿಂದ ನಡೆಯತೊಡಗಿತ್ತು. ಅವನ ಮಗ ನರಸಿಂಹ ಬರೆದಂತೆ ಈಗೀಗ ಕೆಂಗೇರಿ ಬಿಡದಿಗಳಿಂದಲೂ ನಮ್ಮ ಹೋಟೆಲಿನ ಸ್ಪೆಷಲ್ ದೋಸೆ ತಿನ್ನಲು ಜನರು ಬರುತ್ತಾರೆ. ಅದಕ್ಕೆ ಸಮನಾಗಿ ಅವನ 2 ಮಕ್ಕಳು ಭಾವನು ಸೇರಿ ಮಾಡಿದ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಬಳೆಪೇಟೆಯ ಹೋಟೆಲು ಬಹು ವಿಜೃಂಭಣೆಯಿಂದ ನಡೆಯತೊಡಗಿತ್ತು. ಅವನ ಮಗ ನರಸಿಂಹ ಬರೆದಂತೆ ಈಗೀಗ ಕೆಂಗೇರಿ ಬಿಡದಿಗಳಿಂದಲೂ ನಮ್ಮ ಹೋಟೆಲಿನ ಸ್ಪೆಷಲ್ ದೋಸೆ ತಿನ್ನಲು ಜನರು ಬರುತ್ತಾರೆ ಎಂಬುದರಿಂದ ವ್ಯಾಪಾರ ತುಂಬ ಆಗುತ್ತಿತ್ತು. ಪ್ರತಿ ತಿಂಗಳು ಅವರ ಮನೆಗೆ 50 ರೂಪಾಯಿಗಳ ಮನಿಯಾರ್ಡರು ಬರತೊಡಗಿತು. ಇತ್ತ ಮಯ್ಯನು ಹಿಗ್ಗಿನಿಂದ ತನ್ನ 2 ಮಕ್ಕಳನ್ನು ಬೆಂಗಳೂರಿಗೆ ಕಳುಹಿಸುವುದರ ಜೊತೆಗೆ ಉಪನಯನವಾದ 3ನೆಯವನನ್ನು ಕಳುಹಿಸಿದ. ಬರುವ ಸಾಲಿಗ್ರಾಮ ಹಬ್ಬ ಕಳೆದರೆ ತನ್ನ 4ನೆಯ ಮಗ ಒರಟನನ್ನು ಕಳುಹಿಸಬಹುದು ಎಂದು ನಿರ್ಣಯಿಸಿದ್ದಾನೆ. ಎಲ್ಲರೂ ಮನೆಯವರೇ. ಹೋಟೆಲಲ್ಲಿ ಇದ್ದರೆ ನಂಬಿಕೆಗೆ ನಂಬಿಕೆಯೂ ಆಯಿತು. ಮುಷ್ಟಿ ರೂಪಾಯಿಗಳನ್ನು ಮುನಾಫೆಯಾಗಿ ದೋಚಲೂಬಹುದು ಎಂಬುದು ಶೀನಮ್ಮಯ್ಯನ ಖಂಡಿತ ತಿಳುವಳಿಕೆಯಾಗಿತ್ತು. ಇತ್ತ ರೂಪಾಯಿಗಳು ಕೈ ಮೇಲೆ ಕುಣಿಯತೊಡಗಿದ ಬಳಿಕ ಶೀನಮ್ಮಯ್ಯನಿಗೆ ಅವನ್ನು ಒಳ್ಳೆಯ ಆಸ್ತಿಗಳ ಮೇಲೆ ಹಾಕುವ ಯೋಚನೆ ಬಾರದಿದ್ದೀತೆ. ಆದುದರಿಂದ ಊರಲ್ಲಿ ಯಾರು ಆಸ್ತಿಯ ಮೇಲೆ ಸಾಲ ಕೇಳಿದರೂ ಸರಿಯೇ, ವಿಕ್ರಯಕ್ಕೆ ಹೊರಟರೂ ಸರಿಯೇ, ಶೀನಮ್ಮಯ್ಯನು ಜನರ ಮೂಲಕ ವಿಚಾರಿಸತೊಡಗಿದನು. ಇತರ ಗಿರಾಕಿಗಳು ಇದ್ದಾರೆಂದು ತಿಳಿದರೆ ಸಾಕು, ಅದನ್ನು 4-8 ವರಹಗಳಷ್ಟಕ್ಕೆ ಮೀರಿ ತಾನು ಕೇಳುವುದಕ್ಕೂ ತೊಡಗಿದನು. ಐತಾಳರು ಅದಕ್ಕೆ ಕಣ್ಣಿರಿಸಿದ್ದಾರೆಂದು ತಿಳಿದರೆ 100-200 ಹೆಚ್ಚಿಗೆ ಹೋದರೂ ಚಿಂತೆಯಿಲ್ಲ ಎಂದು ಹೇಳತೊಡಗಿದನು. ಅವನ ಈ ಪೈಪೋಟಿಯಲ್ಲಿ ಆದ ಕೆಲಸವೆಂದರೆ ಎಲ್ಲೆಲ್ಲಿ 5-10 ಆನೆಯ ಸಣ್ಣ ಗದ್ದೆಗಳಿದ್ದವೋ ಅವೆಲ್ಲ ಅವನ ಹೆಸರಿಗೆ ಆದವು. ಹೆಚ್ಚೇನು, ರಾಮ ಐತಾಳರ ಅಗೇಡಿಯ ಆಚೀಚೆಗಿನ 2 10 ಆನೆ ಗದ್ದೆಯ ಸೆರಗುಗಳು ಶೀನಮ್ಮಯ್ಯನ ಹೆಸರಿಗೆ ಬಂದುವು. ಐತಾಳರು ಈ ಸಂಗತಿಯನ್ನು ಕೇಳಿದ ದಿವಸ ರೇಗಿ ತಬ್ಬಿಬ್ಬಾದರು. ಆಸ್ತಿ ಮಾಡುವುದಕ್ಕೂ ಕ್ರಮ ಬೇಡವೇ? ನಾನು ನನ್ನ ತೋಟಕ್ಕೆ ಲಗ್ತು ಇದೆ ಎಂದು ಪೂಜಾರಿಯ ತೋಟ ಕೊಂಡೆನೆ ವಿನ ಇನ್ನೊಂದು ಕಡೆಯಲ್ಲಿದ್ದರೆ ಕೊಳ್ಳುತ್ತಿದ್ದೇನೆ. ಇವನ ವಹಿವಾಟು ಹಾಗಲ್ಲ. ಇವನಿಗೆ ಈ ಪುಟ್ಟ ಗದ್ದೆಯ ಸೆರಗಿನಿಂದ 1 ಕಾಸಿನ ಪ್ರಯೋಜನವಾದೀತೆ. ಮೊನ್ನೆ ಮಣೂರಿನಲ್ಲಿ 4-5 ಆನೆಯ ಗದ್ದೆಗಳನ್ನು ಕೊಂಡಿದ್ದಾನೆ. ಅದರಿಂದ ಇವನಿಗೆ ಸಾಗುವಳಿ ಮಾಡಲು ಬಂದೀತೆ. ನೇಗಿಲು ತಿರುಗಿಸಲು ಜಾಗವಿಲ್ಲದ ಗದ್ದೆಗಳನ್ನು ಕೊಳ್ಳುವುದು ತೀರ್ವೆ ಕೊಡಲು ಆದೀತೆ ವಿನ ಹಾಕಿದ ಹಣ ಅದರಿಂದ ಹಿಂದೆ ಬರಲಾರದು ಎಂದರು. ಶೀನಮ್ಮಯ್ಯನು ಮರುಳನೇನು? ಅವನ ಮನಸ್ಸು ಏನೋ ಹಾದಿ ಹಿಡಿದಿದೆ. ಆಸ್ತಿ ಮಾರಲು ಬರುವವರು ಈ 5-6 ಆನೆ ಗದ್ದೆಗಳ ಯಜಮಾನರು. ಅನುಕೂಲ ಇದ್ದವರು ಬರುವುದಿಲ್ಲ. ಅದರಿಂದ ಇಂಥ ಗದ್ದೆಗಳನ್ನು ತಾನು ಕೊಂಡಷ್ಟು 10 ಜನರ ಮೇಲೆ ತನ್ನ ವರ್ಚಸ್ಸು ಬೀಳುತ್ತದೆ ಎಂಬುದೊಂದು ಸಮಾಧಾನ. ಅಷ್ಟೇ ಅಲ್ಲ, ಬೇರೆ ಎಣಿಕೆಗಳು ಅದರಲ್ಲಿವೆ. ಐತಾಳರದೇ ಅಗೇಡಿಯ ವಿಚಾರ ನೋಡ್ವ. ಅವರ ಗದ್ದೆಯೂ ಇರುವುದು 10 ಆನೆ ಬೀಜವರಿ ಜಾಗ. ಅದರ 3 ಕಡೆಯ ಸಣ್ಣ ಗದ್ದೆ ಹಾಳೆಗಳು ಈಗ ಶೀನಮ್ಮಯ್ಯನಿಗಾಗಿವೆ.
ಅದರ ನಡುವಣದ ಗದ್ದೆಯೊಂದು ಬೇರೆಯವರದು. ಅದನ್ನು ತಾನು ಹೇಗಾದರೂ ಒಳಗೆ ಹಾಕಿದರೆ, ನಾಳೆ ತನ್ನ ಜಾಗಗಳಿಗೆ ಬೇಲಿ ಕಟ್ಟಿದರೆ ಐತಾಳರ ಅಗೇಡಿಯು ಒಂದು ದ್ವೀಪವಾಗುತ್ತದೆ. ಬೇಕಾದರೆ ಅದನ್ನು ತನಗೇನೆ ಅವರು ಮಾರಬೇಕು. ಆಗ ಒಮ್ಮುಖವಾಗಿ ಎಲ್ಲ ಗದ್ದೆಗಳನ್ನು ಕೂಡಿಸಿ ಒಂದೆರಡು ಮುಡಿಗದ್ದೆಯಾಗಿ ಮಾಡಲು ಬರಲಾರದೆ? ಕೊನೆಗೆ ಹಾಗೆ ಆಗದೆ ಹೋದರೂ ಐತಾಳರನ್ನು ಹಿಂಸಿಸಲು ಬರುವುದಿಲ್ಲ. ಶೀನಮ್ಮಯ್ಯನ ಹಂಗು ಹೆದರಿಕೆ ಇಲ್ಲದವರು ನನ್ನ ಗ್ರಾಮದಲ್ಲಿ ಯಾರೂ ಇರಕೂಡದು ಎನ್ನುವ ತಾತ್ಪರ್ಯದಿಂದ ಆತನು ಮುಂದುವರೆದನು. ಆಸ್ತಿ ಮಾಡುವ ಕ್ರಮವೂ ಚದುರಂಗದ ಆಟವೂ ಒಂದೆಯೇ ಎಂಬುದು ಶೀನಮ್ಮಯ್ಯನ ಸಿದ್ಧಾಂತ. ಶೀನಮ್ಮಯ್ಯನ ಹಿರಿಯ ಹುಡುಗರು ಬೆಂಗಳೂರನ್ನು ಸೇರಿದ 6-8 ವರ್ಷಗಳೊಳಗಾಗಿ 4 ಬೆಂಗಳೂರನ್ನು ಸೇರಿದರು. ಅವರ ಬಳೆಪೇಟೆಯ ಹೋಟೆಲು ಬಲಿತ ಬಳಿಕ ತರಗುಪೇಟೆ, ಚಿಕ್ಕಪೇಟೆಗಳಲ್ಲೂ ಕಿರಿ ಹೋಟೆಲುಗಳನ್ನು ಮರಿಹಾಕಿತು. ಇತ್ತ ದೇವರ ಕೃಪೆಯಿಂದ ಮನೆಯಲ್ಲಿ ಪ್ರತಿ 2 ವರ್ಷಕ್ಕೊಂದರಂತೆ ಗಂಡು ಮಕ್ಕಳ ಪರಂಪರೆಯು ಒದಗಿ ಬಂದು ಈಗ ಶೀನಮ್ಮಯ್ಯನು 8 ಮಕ್ಕಳ ತಂದೆಯಾಗಿದ್ದಾನೆ. ದೇವರು ನಡೆಯಿಸಿದರೆ ಮುಂದಿನ ವರ್ಷ ಯುಗಾದಿ ಕಳೆದರೆ ನರಸಿಂಹನಿಗೊಂದು ಹೆಣ್ಣನ್ನು ತಂದೇನು. ಈ ರಾಮ ಐತಾಳನ ಮರುಮದುವೆಯನ್ನ ಮೀರಿಸುವ ಮದುವೆ ಮಾಡಿಸಿಯೇನು. ಮದುವೆಯ ದಿನ ಬೇಡಿಕಂಬ, ಲಂಕಾಪಟ್ಟಣ, ಬಿರುಸು ಬಾಣಗಳನ್ನು ಸುಡಿಸಿ ಮಣೂರಿನಿಂದ ಕೋಡಿಯ ತನಕ, ಕಡಲಿಂದ ಬಾರಕೂರಿನ ತನಕ ನೆಲ ನಡುಗಿಸಿಬಿಟ್ಟೇನು ಎಂದು ಧೈರ್ಯ ಮಾಡಿದನು. ಶೀನಮ್ಮಯ್ಯನ ಬಾಯಿ ಮಾತಿಗೆ ಪ್ರಪಂಚವೇ ಮರುಳಾಗದು ನಿಜ. ಆದರೆ ಅವನಲ್ಲಿ ಕಾಸು ಸೇರುತ್ತಿದೆ ಎಂಬುದನ್ನು ತಿಳಿದವರು 18 ರೂಪಾಯಿಗಳಿಂದ ಹಿಡಿದು 1000ದ ತನಕವೂ ಸಾಲ ಕೇಳಲು ಅವನಲ್ಲಿ ಬರತೊಡಗಿದ್ದಾರೆ. ಎಲ್ಲೂ ಒಂದೇ ಕಡೆಯಲ್ಲಿ ರಾಶಿಯಾಗಿ ಅವನು ಹಣ ಸುರಿಯಲಿಲ್ಲ. ಅವನ ಹತ್ತಿರ ಬಹಳ ತಗಾದೆ ಬಂದಾಗ ಸರಕಾರದ ಹಣ ಕಟ್ಟಲು ಉಪಾಯ ಕಾಣದೆ ಪಾರಂಪಳ್ಳಿ ವಾಸ್ತೇವ ಗುರಿಕಾರರು ಕೈಕಡವನ್ನು ಬೇಡಿದರು. ಕಾಗದ ಚೂರನ್ನು ಕೊಳ್ಳದೆ ರೂಪಾಯಿ 500 ಗುರಿಕಾರರಿಗೆ ಸಾಲ ಕೊಟ್ಟಿದ್ದೇನೆ ಎಂಬ ಹೆಮ್ಮೆ ಶೀನನಿಗೆ ಬಂದಿತು. ಸಾಲದ ಮರುಪಾವತಿಯ ದಿವಸ ದೂರವಿದೆ ಎಂದು ತಿಳಿಯಲು ಆತುರಗೊಂಡು 4 ದಿನಕ್ಕೊಮ್ಮೆ ಗುರಿಕಾರರ ಮನೆಗೆ ತಿರುಗಿ ಕೊನೆಗೆ ಅದನ್ನು ಅಡವಿನ ಸಾಲವಾಗಿ ಮಾಡಿಸಿಕೊಂಡದ್ದೂ ಆಯಿತು. ಊರಿನ ಗುರಿಕಾರರಿಗೇ ಸಾಲ ತೆತ್ತ ಶೀನಮ್ಮಯ್ಯನು ಕೋಡಿಯ ಭಾರಿ ಮನುಷ್ಯನಾಗುತ್ತಾ ಬಂದುದರಲ್ಲಿ ಆಶ್ಚರ್ಯವೇನು. ಮದುವೆ ಮುಂಜಿಗಳ ಕಾಲದಲ್ಲಿ ವೈದಿಕರ ಸಭೆಯಲ್ಲೇ ಸುಳಿದಾಡಿದ ಶೀನನ ಸವಾರಿ ಇಂದು ಗುರಿಕಾರರ ಪಂಕ್ತಿಯಲ್ಲಿಯೂ ಅಗ್ರಪಟ್ಟಕ್ಕೆ ಅನುವಾಯಿತು. ಇತ್ತ ತಾತ್ಕಾಲಿಕ ಸಾಲಗಳನ್ನು ಲೆಕ್ಕ ಗೊತ್ತಿಲ್ಲದವರಿಗೆ ಚಕ್ರಬಡ್ಡಿಯ ಮೇಲೆ ತೆರಲು ತೊಡಗಿದ್ದರಿಂದ ಮಾರಿ ಬಲೆಯ ಮೊಗಿರರೆಲ್ಲರೂ ಅವನನ್ನು ಕಂಡರೆ ಅವನೇ ಅನ್ನುವಂತೆ ಡೊಗ್ಗಾಲ ಸಲಾಮು ಹಾಕತೊಡಗಿದರು. ಒಮ್ಮೆ ಶೀನಮ್ಮಯ್ಯನ ಸವಾರಿ ಗುರಿಕಾರರ ಮನೆಗೆ ಮುದುವೆಗೆ ಹೋಗಿತ್ತು. ಗುರಿಕಾರರ ಮಗಳ ಲಗ್ನ. ನೆರೆ ಊರ. ಒಮ್ಮೆ ಶೀನಮ್ಮಯ್ಯನ ಸವಾರಿ ಗುರಿಕಾರರ ಮನೆಗೆ ಮದುವೆಗೆ ಹೋಗಿತ್ತು. ಗುರಿಕಾರರ ಮಗಳ ಲಗ್ನ. ನೆರ ಊರ ಗುರಿಕಾರರ ಮಗನಿಗೆ ಕೊಟ್ಟು ಅಂಥ ವೇಳೆಯಲ್ಲಿ ಶೀನಮ್ಮಯ್ಯನಿಗೆ ಅಲ್ಲಿ ಸಾಮಾನ್ಯ ಉಪಚಾರ ಸಿಗಲಿಲ್ಲ. ಇತ್ತ ಅವರ ಎದುರಿಗೆ ವೈದಿಕರ ಸಭೆಯಲ್ಲಿ ರಾಮ ಐತಾಳರು ರಂಜಿಸಿದ್ದರು. ಗುರಿಕಾರರ ಮನೆಯ ಕ್ರಮದಂತೆ ಎಲ್ಲರಿಗೂ ಸಕ್ಕರೆಯ ಪಾನಕವಿತ್ತು. ಆದರೆ ಶೀನಮ್ಮಯ್ಯನಿಗೆ ಬೆಳ್ಳಿಯ ಕೌಳಿಗೆಯಲ್ಲಿ ಅದನ್ನು 2 ಬಾರಿ ಕೊಟ್ಟರು. ವೈದಿಕರಾಗಿದ್ದ ಐತಾಳರಿಗೆ ಕಂಚಿನ ಗಿಂಡಿಯಲ್ಲಿ ಒಂದೇ ಬಾರಿ ಕೊಟ್ಟು ಮುಗಿಸಿದರು. ಗುರಿಕಾರರಲ್ಲಿಯ ಲಗ್ನಗಳಿಗೆ ಈ ತನಕ ಬಸ್ರೂರಿನ ನಾಗಮ್ಮ ಬಾರದೇ ಇಲ್ಲ. ಈಗ ನಾಗಮ್ಮನಿಗೆ ವಯಸ್ಸಾದ್ದರಿಂದ ಅವಳು ಕುಣಿಯುವುದಿಲ್ಲ, ಬದಲು ಪಿಟೀಲು ಬಾರಿಸುತ್ತಾಳೆ. ಅವಳ 2 ಯೌವನೆಯವರಾದ ಮಕ್ಕಳು ಚಂದು, ರಾಜೀವಿಯರು ಭರತನಾಟ್ಯ ಮಾಡುತ್ತಿದ್ದರು. ನಾಟ್ಯ ಮುಗಿಯಲು ಊರಿನ ಗುರಿಕಾರರೊಳಗೆ ಮರ್ಯಾದೆಗೆ ತೊಡಗಿತು. ಒಬ್ಬರು ರಾಜೀವಿಯನ್ನು ಕರೆಯಿಸಿ ಇನ್ನೊಬ್ಬರಿಗೆ ಸಲಾಮು ಹಾಕಿಸಿದರೆ ಇನ್ನೊಬ್ಬರು ಚಂದುವನ್ನು ಕರೆದು ಪ್ರತಿ ಸಲಾಮು ಹಾಕಿಸುತ್ತಿದ್ದರು. ಆ ಒಂದೇ ಮದುವೆಯ ದಿನ ಶೀನಮ್ಮಯ್ಯನು 18 ಬಾರಿ ಶೀನಮ್ಮಯ್ಯ ಮಹಾರಾಜಕೋ ದೌಲತಾ ಜಾದ್ ಮಾಡಿಸಿಕೊಂಡನು. ಅದನ್ನು ಕೊಡಿಸಿದವರಿಗೆ ಅಷ್ಟೊಂದು ದೌಲತ್ತುಗಳನ್ನು ಮರಳಿ ಸಲ್ಲಿಸಲು ಯೋಚನೆ ಮಾಡದೆ 18ರಲ್ಲಿ 36 ಅಂದರೆ 9 ಚಕ್ರಗಳಷ್ಟು ಹಣವನ್ನು ತೆತ್ತನು. ಆದರೆ ಒಂದೇ ಒಂದು ಸಲಾಮಿಗೆ ಭಾಗಿಯಾಗದ ರಾಮ ಐತಾಳರಿಗೆ ಆ ದಿನ ಮುಖ ತೀರಾ ಸಪ್ಪಗೆ ಆಯಿತು. ವೈದಿಕರು ಈ ದೌಲತ್ತನ್ನು ಕೊಳ್ಳುವ ಕ್ರಮವೂ ಇದ್ದಿರಲಿಲ್ಲ. ಆದರೆ ಶೀನಮ್ಮಯ್ಯನು ಎದುರಿನ ದರ್ಜೆಗೆ ಸೇರಿದುದು ಅಷ್ಟೊಂದು ಮನ್ನಣೆಗೆ ಪಾತ್ರನಾದದ್ದು ಅವರ ಮನಸ್ಸಿಗೆ ಬರಲಿಲ್ಲ. ಇದರಿಂದಾಗಿ ಶೀನಮ್ಮಯ್ಯನು ಮಯ್ಯರಾಗುತ್ತಾ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ಮನೆಗೆ ಬಂದ ಐತಾಳರು ಸತ್ಯಭಾಮೆಯೊಡನೆ
ಆ ಶೀನನಿಗೆ ಈಗ ನಮ್ಮಂಥವರು ಕಣ್ಣಿಗೆ ಕಾಣಿಸುವುದಿಲ್ಲ. ಅಗ್ಗದ ಸೂಳೆಯರ ಸಲಾಮು ಸಿಗುತ್ತದೆ ಅವನಿಗೆ. ಇವತ್ತು 9 ಚಕ್ರಗಳನ್ನು ದಂಡ ಮಾಡಿ 18 ಸಲಾಮು ಹಾಕಿಸಿದ. ಅಲ್ಲಿ ಅಲ್ಲಿ ಕಾಫಿಗೆ ನೀರು ಸೇರಿಸಿ ಮಾರಿ ಮಕ್ಕಳು ಮಾಡಿದ ಸಂಪಾದನೆಯನ್ನ ಇಲ್ಲಿ ಗೆಜ್ಜೆ ಕಟ್ಟುವವರಿಗೆ ದಂಡ ತೆರುವುದೇನು ದೊಡ್ಡದು ಎಂದರು. ಸತ್ಯ ಪತಿಯ ವಿಷಯ ತುಂಬ ಸಹಾನುಭೂತಿ ತೋರಿದಳು. ಅವರ ಮನಸ್ಸು ತುಂಬ ನೊಂದದ್ದು ಅವಳಿಗೆ ತಿಳಿದಿತ್ತು. ಯಾರ ದುಡ್ಡು ಹೋದರೆ ಯಾರಿಗೇನು, ಈ ದಂಡದ ಹಾದಿ ನಮಗೇನು ಬೇಡ ಎಂದು ಬುದ್ಧಿವಾದ ಹೇಳಿದಳು. ಆದರೂ ಐತಾಳರು ಸುಮ್ಮನೆ ಬಿಡಲಿಲ್ಲ. ಯಾರೋ ಸ್ನೇಹಿತರನ್ನು ಹಿಡಿದು ಅವರಿಂದ ಬೆಂಗಳೂರಿನಲ್ಲಿರುವ ನರಸಿಂಹನಿಗೆ ನೀನು ಅಲ್ಲಿ ಬೆವರು ಇಳಿಸಿ ಹಣ ಸಂಪಾದನೆ ಮಾಡು, ಇಲ್ಲಿ ನಿನ್ನ ತಂದೆ ಆ ಮುದಿ ವಯಸ್ಸಿನಲ್ಲಿ ಗಾರಿಕೆಗೆ ಅದನ್ನೆಲ್ಲ ದಂಡ ತೆರಲಿ ಎಂದು ಚಾಡಿ ಬೆಸೆದರು. ಆ ಹುಡುಗನು ಮೊದಲು ಗಾಬರಿಯಾದನು. ಕೊನೆಗೆ ತನ್ನ ಸೋದರ ಮಾವನ ಮಾತಿನಿಂದ ಸಮಾಧಾನಗೊಂಡನು. ಯಾರೋ ಆಗದವರು ಹಾಗೆ ಮಾಡಿದ ಕೀಟಲೇ ಇದು ಎಂದು ಸುಮ್ಮಗಾದನು. ಯುಗಾದಿ ಸಮಯ ಬಂದಿತು. 3 ವರ್ಷ ಊರಿಗೆ ಬಾರದ ನರಸಿಂಹನು ಬರಿಯ ಒಂದೇ ಒಂದು ವಾರದ ಸಲುವಾಗಿ ಊರಿಗೆ ಬಂದನು. ಮಗನಿಂದಲೇ ಶೀನಪ್ಪ ಮಯ್ಯರು ತಮ್ಮ ಬೆಂಗಳೂರಿನ 3 ಹೋಟೆಲುಗಳ ವೈಭವವನ್ನು ಕೇಳಿ ಹಿಗ್ಗಿದರು. ನರಸಿಂಹದೇವರು ತಮ್ಮ ಮನೆಯ ಅದೃಷ್ಟವನ್ನು ಬದಲಾಯಿಸಿದರೆಂದು ತೀರ್ಮಾನಿಸಿದರು. ನರಸಿಂಹನಿಗೆ ಈಗ 18 ವರ್ಷ ಪ್ರಾಯವಾಗಿತ್ತು. ಅವನು ಹೋಟೆಲಿನ ಎಲ್ಲ ಕೆಲಸಗಳಲ್ಲಿ ತೇರ್ಗಡೆಯಾಗಿ ಈಗ ಆತ ಮಾಲೀಕನೇ ಆಗಿದ್ದ. ಅವನು ಮನೆಗೆ ಬಂದ ಕೆಲಸವೂ ಅವನ ಮಾವನ ರಾಯಭಾರಿತನದಿಂದ. ಅಲ್ಲಿ ಆಗುತ್ತಿರುವ ಧಾರಾಳ ಸಂಪಾದನೆಗೆ ಇಲ್ಲಿ ಏನಾದರೂ ಒಂದು ವ್ಯವಸ್ಥಿತ ದಾರಿಯನ್ನು ಮಾಡೆಂದು ತಂದೆಯನ್ನು ಕೇಳಲು ಮಾವ ಹೇಳಿದ್ದಾನೆ. ಏನಾದರೂ ಒಳ್ಳೆಯ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಎನ್ನಲು ತಂದೆ ನಗಾಡುತ್ತಾ, ಏನು ಅವನಿಗೊಬ್ಬನಿಗೆ ಬುದ್ಧಿ ಏನು, ನೀನು ಕಳುಹಿಸಿದ ರೂಪಾಯಿಗಳನ್ನು ಏನು ಮಾಡುತ್ತಿದ್ದೇನೆಂದು ತಿಳಿದೆ ಎಂದು ಅವರ ವಿವರಗಳನ್ನು ತಿಳಿಸಿದರು. ಅಷ್ಟು ಸಂಗತಿ ಅವನಿಗೂ ತಿಳಿದಿತ್ತು. ಆದರೆ ಮಾವನೆನ್ನುತ್ತಾನೆ, ಒಮ್ಮುಖವಾಗಿ ಯಾವುದಾದರೂ ಆಸ್ತಿ ಮಾಡುವುದು ಬಿಟ್ಟು ಅಲ್ಲೊಂದು ಇಲ್ಲೊಂದು ಚೂರುಗಳನ್ನು ಮಾಡಿಕೊಂಡು ಯಾವುದರದ್ದು ಗೇಣಿ ಸಿಗದೆ ವ್ಯರ್ಥ ಮಾಡಿ ಫಲವೇನು ಎಂಬ ಸಂದೇಶವನ್ನು ಹೇಳದ್ದಾಯಿತು. ಇತ್ತ ಮಾವನಿಗೂ ಸುಮಾರು 4,000 ಬೆಲೆ ಬಾಳುವ ಆಸ್ತಿಯನ್ನು ಕಂಡು ಇರಿಸಬೇಕು ಎಂದು ತಿಳಿಸಿದನು. ಶೀನಮ್ಮಯ್ಯರಿಗೆ ಯೋಚನೆ ಉಂಟಾಯಿತು. ಅವರು ಪಡೆದ ಆಸ್ತಿಗಳಿಂದ ಪರರಿಗೆ ಉಪದ್ರವವನ್ನು ಕೊಡಲು ಅನುಕೂಲವಿತ್ತು. ಆದರೆ ಅವನ್ನು ಸಾಗುವಳಿ ಮಾಡುವ ಅನುಕೂಲತೆ ಇಲ್ಲ. ಬೇರೆಯವರಿಗೆ ಗೇಣಿಗೆ ಕೊಟ್ಟು ಗೇಣಿಯನ್ನು ಪಡೆಯುವ ಒದ್ದಾಟ ತಪ್ಪಿದ್ದಲ್ಲ ಎಂಬುದು ಅನುಭವಕ್ಕೆ ಬಂದಿತ್ತು. ಇತ್ತ ಸಾಲಕ್ಕೆ ಕೊಟ್ಟ 18 ರೂಪಾಯಿಗಳಿಗೆ ಬಡ್ಡಿ ದೊರೆಯುತ್ತಿತ್ತು. ಆದರೆ ಗುರಿಕಾರರಿಗೆ ಕೊಟ್ಟ ಹಣದ ಬಡ್ಡಿಯು ಬಾಕಿಯಾಗಿಯೇ ಉಳಿಯಿತು. ಈ ಎಲ್ಲ ಕಾರಣಗಳಿಂದ ತಾವು ತಮ್ಮ ಭಾವನ ಹೇಳಿಕೆಯನ್ನು ಮನ್ನಿಸುವುದು ಸೂಕ್ತವೆಂದು ತೋಚಿತು. ಅವನು ಬೆಂಬಲವಾಗದಿದ್ದರೆ ನರಸಿಂಹನು 3 ಹೋಟೆಲಿನ ಪಾಲುಗಾರನಾಗುವುದು ಅಷ್ಟರಲ್ಲಿಯೇ ಇತ್ತು. ಹೀಗಾಗಿ ಮಗನೊಡನೆ, ನರಸಿಂಹ, ನೀನು ಹೇಳಿದ ಪೇಂಟೇ ಸರಿ, ಹಾಗೆಯೇ ಮಾಡುವ ಎಂದರು. ಮೆಲ್ಲಗೆ ಅದೇ ಸಮಯ ತಮ್ಮ ನರಸಿಂಹನಿಗೆ ಒಂದು ಲಗ್ನ ಹೂಡಿಬಿಡುವ ಎಂದು ಯೋಚಿಸುವ ಗಳಿಗೆಗೆ ನರಸಿಂಹನೇ ತಿರುಗಿ, ಬೆಂಗಳೂರನ್ನು ಸೇರುವ ಸಮಯವಾಯಿತು, ಬೇಡ, ಮುಂದಿನ ವರ್ಷ ನೋಡುವ ಎಂದು ಹೇಳಿದ. ಈ ಬಾರಿ ಹೋಗುವಾಗ 4ನೆಯ ಮರಿಯನ್ನು ಅವನು ಜೊತೆಯಲ್ಲಿ ಒಯ್ದನು. ಅಲ್ಲದೆ ಹೋಗುವಾಗ ತಂದೆಯೊಡನೆ, ಅಪ್ಪ, ನಟ್ಟಿ ಮುಗಿಯುತ್ತಲೇ ನೀನು ಬೆಂಗಳೂರಿಗೆ ಬಂದು 2 ತಿಂಗಳು ನಮ್ಮೊಟ್ಟಿಗೆ ಇರಬೇಕು ಎಂದಿದ್ದಾನೆ ಭಾವ ಎಂದು ತಿಳಿಸಿದನು. ಶೀನಮ್ಮಯ್ಯರ ಮನಸ್ಸಿನಲ್ಲಿ ಈ ಕನಸು ಬೇರೆ ಕಟ್ಟಿತು. ತಾವು ಒಂದು ಕಾಶಿ ಯಾತ್ರೆ ಮಾಡುವಷ್ಟು ಕೋಲಾಹಲದಿಂದಲೇ ಬೆಂಗಳೂರಿನ ಯಾತ್ರೆಯ ಯೋಚನೆ ಮಾಡಿದರು. ಬೇಸಿಗೆ ಕಳೆದು ಮಳೆಗಾಲ ತೊಡಗಿತು. ಶೀನಮ್ಮಯ್ಯರ ಸವಾರಿ ಅವಸರದಿಂದ ಸಾಗುವಳಿ ಕೆಲಸವನ್ನು ಮುಗಿಸಿತು. ಮಳೆ ತುಸು ಹಿಂದಾದರೆ ಶಿವಮೊಗ್ಗೆಗೆ ಹೋಗಿ ಬೆಂಗಳೂರಿನ ರೈಲು ಹಿಡಿಯಲು ಯೋಚಿಸಿದರು. ಆದರೆ ಶಿವಮೊಗ್ಗೆಯನ್ನು ಸೇರುವ ಬಗೆ ಯಾವುದು ಎಂಬ ಯೋಚನೆ ಬಲವಾಯಿತು. ಅವರ ಮಕ್ಕಳೆಲ್ಲ 4-8 ಮಜಲಿನಲ್ಲಿ ನಡೆದೇ ಅಲ್ಲಿಗೆ ಹೋಗುತ್ತಿದ್ದರಾದರೂ ತನ್ನ ಗೌರವಕ್ಕೆ ತಕ್ಕಂತೆ ಗಾಡಿಯಲ್ಲೇ ಹೋಗಬೇಕು. ಗಾಡಿಯನ್ನು ಗುರಿಕಾರರಿಂದ ದಾಕ್ಷಿಣ್ಯಕ್ಕೆ ಪಡೆಯಬಹುದು. ಆದರೆ ಗಾಡಿಯ ದಾರಿ ನಡುವೆ ಇರುವ ನದಿಗಳನ್ನು ದಾಟುವ ಬಗೆ ಯಾವುದು? ಮಳೆಗಾಳಿಯ ಬಡಿತಕ್ಕೆ ಆಗುಂಬೆ ಘಟ್ಟವನ್ನು ಏರುವ ಬಗೆ ಯಾವುದು? ಗಾಡಿಯನ್ನು ಬಿಟ್ಟು ಬರೀ ಕಾಲು ನಡೆಯಿಂದ ಘಟ್ಟದ ಮಟ್ಟಿಗಾದರೂ ನಡೆದು ಹೋಗಲು ಅಲ್ಲಿನ ಜಿಗಣೆಗಳು ತನ್ನ ರಕ್ತವನ್ನು ಹೀರದೆ ಬಿಟ್ಟಾವೆ ಎಂಬ ಯೋಚನೆಗಳು ಒಂದರ ಮೇಲೊಂದಾಗಿ ಉರುಳಿದವು. ತನಗೆ ನಡೆಯುವಷ್ಟು ತ್ರಾಣವಿದೆ, ನಡೆದು ಹೋಗಲೂಬಹುದು ಎಂಬುದು ಶೀನಮ್ಮಯ್ಯರಿಗೆ ತಿಳಿಯದೇ ಇಲ್ಲ.
ಆದರೆ ಗುರಿಕಾರರ ಸಾಲಿಗೆ ಸೇರಿದ ತಾನು ಶಿವಮೊಗ್ಗೆಯ ತನಕ ನಡೆದರೆ ಬರಾಮಿಗೆ ಸಾಕೆ, ಮಕ್ಕಳು ತಿಂಗಳು ತಿಂಗಳು 100 ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ, ಇವನಿಗೆ ನಡೆದು ಹೋಗಲು ಏನು ದಾಡಿ ಬಂತು ಎಂದು ಎಲ್ಲರೂ ನಗಲಾರರೆ ಎಂದು ಊಹಿಸಿದರು. ಊರಿನವರಿಗೆ ಆಗಿನ ದಿನಗಳಲ್ಲಿ ನಡೆಯುವುದು ಒಂದು ವಿಶೇಷದ ಸಂಗತಿಯಾಗಿರಲಿಲ್ಲ. ನವರಾತ್ರಿಗೆ ಶೃಂಗೇರಿ ಪಯಣವನ್ನು 8 ವರ್ಷದ ಮಕ್ಕಳೂ ಮಾಡುವುದು ರೂಢಿಯಾಗಿತ್ತು. ನವರಾತ್ರಿಯ ವೇಳೆಯಲ್ಲಿ ಮಳೆ ತಪ್ಪಿದ್ದುಂಟೆ? ಕೆಲವು ವರ್ಷಗಳ ಹಿಂದೆ ಅಲ್ಲಿ ಸ್ತ್ರೀಯರಿಗೆ ಧರ್ಮಾರ್ಥ ಸೀರೆ ದೊರೆಯುತ್ತದೆಂದು ಊರ ನಾರಿ ವೃಂದದೊಡನೆ ಮಯ್ಯರ ಹೆಂಡತಿಯೇ ನಡೆದು ಹೋಗಿರಲಿಲ್ಲವೇ? ಇಷ್ಟೆಲ್ಲ ನಿಜವಾದರೂ ಮಯ್ಯರ ಮನಸ್ಸು ಹಿಂದೆಯೇ ಉಳಿಯಿತು. ಒಂದು ದಿವಸ ಬಂದರದ ಸಾಹುಕಾರರಲ್ಲಿಗೆ ಹೋದವರು ದೀರ್ಘ ಯೋಚನೆಯನ್ನು ಮಾಡಿ ಯಾವುದಕ್ಕೂ ಕೊಯ್ಲಿನ ಒಳಗೆ ಬರುವುದಕ್ಕಾಗಲಿಕ್ಕಿಲ್ಲ, ಮೈಯಷ್ಟು ಚೆನ್ನಾಗಿಲ್ಲ ಎಂದು ಮಕ್ಕಳಿಗೆ ತಿಳಿಸಿದರು. ಊರಲ್ಲೆಲ್ಲ ಅಲೆದಾಡಿಕೊಂಡು ಕಾನೂನು ಪಟ್ಟಾಂಗ ಪರಾಕ್ರಮಗಳನ್ನು ನಡೆಸುತ್ತಿರಲು ಅವರಿಗೆ ತೊಡಕು ಇರಲಿಲ್ಲ. ಇತ್ತ ತಂದೆ ಬರುವರೆಂದು ಕಾದು ನಿರೀಕ್ಷಿಸಿದ ಮಕ್ಕಳು ತುಂಬ ನಿರಾಶೆಗೊಂಡರು. ದೀವಳಿಗೆ ಮುಗಿಸಿಯಾದರೂ ಬೆಂಗಳೂರಿಗೆ ಬಾರದೇ ಇರಬೇಡಿ ಎಂದು ಪ್ರತಿಯಾಗಿ ಕಾರ್ಡು ಬರೆದರು. ಶೀನಮ್ಮಯ್ಯರಿಗೆ ಬೆಂಗಳೂರು ತಪ್ಪಿದ್ದಕ್ಕೆ ಒಮ್ಮೆ ನಿರಾಶೆಯಾದರೂ ಅಲ್ಲಿಂದ ಪ್ರತಿ ತಿಂಗಳು 50-100 ರೂಪಾಯಿಗಳು ಬರುತ್ತಲೇ ಇರುವಾಗ ಮನಸ್ಸು ಉಲ್ಲಾಸವಾಗಿಯೇ ಇತ್ತು. ನಡುವೆ ಅವರು ತಮ್ಮ ಭಾವನಿಗಾಗಿ 3,000 ರೂಪಾಯಿ ಬೆಲೆಯ ಆಸ್ತಿಯ ಹೊಂಚಿನಲ್ಲಿದ್ದರು. ಇದ್ದವರೊಡನೆ, ಇಲ್ಲದವರೊಡನೆ, ಕೊಡುವವರೊಡನೆ, ಕೊಡದೇ ಇರುವವರೊಡನೆ, ಎಲ್ಲರೊಡನೆಯೂ ಒಳ್ಳೆಯ ದರ್ಬಾರಿನಿಂದ ಒಳ್ಳೆ ಆಸ್ತಿ ಕ್ರಯಕ್ಕೆ ಸಿಗುವುದಲ್ಲಿದೆ ಹೇಳಿ ಎಂದು ವಿಚಾರಿಸಿದರು. ಅವರು ಬಾಯ ಧೋರಣೆಯಲ್ಲಿ ಕನಿಷ್ಠ 10,000 ರೂಪಾಯಿಗಳನ್ನು ಒಂದೇ ಡಮ್ಮಿಗೆ ಚೆಲ್ಲುವ ಸಾಮರ್ಥ್ಯ ಇದ್ದವರಂತೆ ತೋರಿಸಿಕೊಂಡರು. ನಟ್ಟಿ ಮುಗಿದು ಕೊಯ್ಲು ಆಗುವುದರೊಳಗೆ ಶೀನಮ್ಮಯ್ಯರ ಜೀವನದಲ್ಲಿ ಇನ್ನೊಂದು ಮುಖ್ಯ ಪ್ರಸಂಗವಾಯಿತು. ಅವರ ಗುರಿಕಾರರಲ್ಲಿಯೇ ಬೇರೊಂದು ಲಗ್ನದ ತಯಾರಿ ನಡೆದಿತ್ತು. ವಾಸ್ತೇವ ಗುರಿಕಾರರು ತಮ್ಮ ಅವಿಭಕ್ತ ಕುಟುಂಬದ ಆಸ್ತಿಯ ಯಜಮಾನರು. ಹಿಂದೆ ನಡೆದ ಲಗ್ನ ಶೀನಮ್ಮಯ್ಯನ ಸಾಲು ದೌಲತ್ ಜಾದಾಗಳನ್ನು ಪಡೆದ ಲಗ್ನ. ಅವರದೇ ಮಗಳ ಲಗ್ನ ಈ ಬಾರಿ. ಅವರ ಅಣ್ಣನ ಮಗನ ಲಗ್ನವಾಗುವ ಸಂದರ್ಭ ಒದಗಿತು. ಗುರಿಕಾರರಿಗೆ ಮಗಳ ಲಗ್ನದಷ್ಟು ಸಂಭ್ರಮದಿಂದ ತಮ್ಮ ಗತಿಸಿದ ಅಣ್ಣನ ಮಗನ ಸಲುವಾಗಿ ಲಗ್ನ ಮಾಡುವ ಮನಸ್ಸಿರಲಿಲ್ಲ. ಮನಸ್ಸು ಸರಿಯೇ, ಅನುಕೂಲತೆಯೂ ಕೂಡಿ ಬರಲಿಲ್ಲ. ಆದುದರಿಂದ ಮಳೆಗಾಲದ ಲಗ್ನದ ಹಂಚಿಕೆಯನ್ನು ಮಾಡಿದರು. ಅವರ ಊರಿನಿಂದ 10-12 ಮೈಲುಗಳ ಮೂಡಣದ ಕೊಕ್ಕರಣೆ ಬಳಿಯಲ್ಲಿ ಒಂದು ಹಳ್ಳಿಯಲ್ಲಿನ ಹುಡುಗಿಯನ್ನು ತರುವ ಏರ್ಪಾಟು ನಡೆದಿತ್ತು. ಹುಡುಗಿಯ ಮನೆಯವರು ಶ್ರೀಮಂತರು. ಅವರಿಗೆ 3 ಹೆಣ್ಣು ಮಕ್ಕಳೇ. ಹೀಗಾಗಿ ಮುಂದೆ ಆಸ್ತಿಯ 3ನೇ ಒಂದಂಶವು ತಮ್ಮ ಬಳಿಗೆ ಬರುತ್ತದೆಂಬ ಹಂಚಿಕೆಯಿಂದ ಈ ಲಗ್ನ ನಿಶ್ಚಯವಾಗಿತ್ತು. ಮಳೆಗಾಲದ ಈ ಮದುವೆಗೆ ಬರೇ ಬೆರಳಿಂದ ಎಣಿಸುವಷ್ಟು ಜನರು ಹೋದರೆ ಸಾಕು ಎಂದು ಎಣಿಸಿ ಎಲ್ಲ ಏರ್ಪಾಡನ್ನು ನಡೆಯಿಸಿದರು. ಆ ಬೆರಳುಗಳ ಪೈಕಿ ಶೀನಮ್ಮಯ್ಯರ ಸವಾರಿಯೂ ಸೇರಿತ್ತು ಎನ್ನಲು ಅನುಮಾನವಿಲ್ಲ. ಸಮಾವರ್ತನೆಯ ದಿವಸ ಮಧ್ಯಾಹ್ನವೇ ದಿಬ್ಬಣ ಹೊರಡುವುದೆಂದು, ರಾತ್ರಿ ಬೆಳುದಿಂಗಳು ಇದೆಯೆಂದು, ಇಷ್ಟು ದಿನಗಳಂತೆ ಮಳೆಯೂ ಬಿಡುವನ್ನು ತೋರಿಸಿದರೆ ಮಧ್ಯರಾತ್ರಿಯೊಳಗೆ ದೋಣಿಯ ಮಾರ್ಗವಾಗಿ ದಿಬ್ಬಣದವರು 12 ಮೈಲು ದೂರದ ಕೊಕ್ಕರಣೆಗೆ ನದಿಯಿಂದ ಹೋಗಬಹುದೆಂದು ನಿರ್ಣಯಿಸಿದರು. ಸರಿಯಾದ ಗಾಡಿ ಹಾದಿಯೂ ಇರಲಿಲ್ಲ. ಆದುದರಿಂದ ದೋಣಿಯ ಪಯಣ ಎಲ್ಲರಿಗೂ ಮೆಚ್ಚುಗೆಯಾಗಿ ತೋರಿತು. ಒಂದೇ ಒಂದು ಕೊರತೆ, ಅದು ಮಳೆ. ಮನಸ್ಸು ಮಾಡಿದರೆ ಗಾಳಿ ರುಮುರುಮು ಬೀಸಿದರೆ ಜೀವಸಹಿತವಾಗಿ ಕೊಕ್ಕರಣೆ ಸೇರುವುದು ಸಮ, ಕಾಶಿಯಾತ್ರೆಯನ್ನು ಮುಗಿಸುವುದು ಸಮ. ಆದರೂ ಅಣೆಗುಡ್ಡೆಯ ಸಿದ್ಧಿವಿನಾಯಕನಿಗೆ 1000 ತೆಂಗಿನಕಾಯಿಗಳ ಹರಕೆಯನ್ನು ಹೇಳಿ ಅದೇ ಎದೆ ಧೈರ್ಯದಿಂದ ದಿಬ್ಬಣ ಹೊರಟಿತು. ಗುರಿಕಾರರ ಮನೆಯ ಮುಖ್ಯಸ್ಥರು, ಪುರೋಹಿತರು, ಮದುಮಗ, ಶೀನಮ್ಮಯ್ಯರಂತೆ 4-6 ಮಂದಿ ಗಣನೀಯ ವ್ಯಕ್ತಿಗಳು ದಿಬ್ಬಣವಾಗಿ ಹೊರಟರು. ವಾದ್ಯ ಓಲಗಗಳು ಕಾಲು ನಡಿಗೆಯಿಂದ ಮರುದಿವಸ ನಡೆದು ಬಂದು ತಮ್ಮನ್ನು ಕೂಡಿದರೆ ಸಾಕು ಎಂದು ಕೇಳಿಕೊಂಡರು. ಆದರೆ ಗುರಿಕಾರರ ಮನೆಯ ಶುಭ ಕಾರ್ಯಗಳಲ್ಲಿ ಅನಿವಾರ್ಯದ ಮೇಳದವರನ್ನು ಜತೆಗೇನೆ ಸಾಗಿಸದೆ ನಿರ್ವಾಹವಿದ್ದಿರಲಿಲ್ಲ. ಹಾಗಾಗಿ ಮನೆಯ ಸ್ತ್ರೀಯರು, ಪುರೋಹಿತರು ಒಂದು ದೊಡ್ಡ ದೋಣಿಯಲ್ಲಿ ಕುಳಿತರು. ಗುರಿಕಾರರು, ಮಯ್ಯರು, ಇನ್ನೊಬ್ಬಿಬ್ಬರು, ಪಿಟೀಲಿನ ನಾಗಮ್ಮ, ಅವಳ 2 ಮಕ್ಕಳಾದ ಚಂದು, ರಾಜೀವಿಯರು, ಹಿಮ್ಮೇಳದ ಸುಬ್ಬನೂ ಸೇರಿ ಇನ್ನೊಂದು ದೋಣಿಯನ್ನು ಏರಿದರು. ದೋಣಿಯನ್ನು ಹೊತ್ತು ಮುಳುಗುವುದಕ್ಕೆ ಒಂದು ಜಾಗವಿರುವಾಗ ಹಾಯಿ ಕಟ್ಟಿಬಿಟ್ಟರು. ದೋಣಿ ನಿರಾತಂಕವಾಗಿ ಹೊರಟಿತು. ಹೊತ್ತು ಕಂತುವುದರೊಳಗೆ
ಹೊತ್ತು ಕಂತುವುದರೊಳಗೆ ತೆಂಗಿನ ತೋಟಗಳ ಎಡೆಯಿಂದ ಸುಂದರವಾದ ಕುದುರುಗಳ ನಡುವಿನಿಂದ ದೋಣಿ ತೇಲುತ್ತಾ ಮುಂದುವರೆಯಿತು. ಬಾರಕೂರನ್ನು ದಾಟಿಯೂ ಆಯಿತು. ಇನ್ನು 6-7 ಮೈಲಿನ ಪಯಣ. ಹೀಗೆಯೇ ಗಾಳಿಯು ಅನುಕೂಲವಾಗಿದ್ದರೆ, ಮುಗಿಲು ವಿರಳವಾಗಿದ್ದರೆ ಜಾವರಾತ್ರಿಯಲ್ಲಿ ಕುಕ್ಕರಣಿಯನ್ನು ಸೇರಬಹುದು. ಅಲ್ಲಿ ತಮಗಾಗಿ ನಿಶ್ಚಿತವಾದ ಬಿಡಾರದ ಮನೆಯಲ್ಲಿ ಸಮಯಕ್ಕೆ ಸರಿಯಾಗಿ ತಾವು ಹೋಗಿ ತಂಗಬಹುದು ಎಂದು ನಿರ್ಣಯಿಸಿದ್ದರು. ಗುರಿಕಾರರು "ಅಣೆಗುಡ್ಡ ಗಣಪತಿ ನಡೆಯಿಸಿಯಾನು" ಎಂದರು. ಪಿಟೀಲಿನ ನಾಗಮ್ಮನು "ದೇವರು ಕೈಬಿಡಲಾರರು" ಎಂದಳು. ಅಂತೂ ದೋಣಿ ಮುಂದುವರಿಯುತ್ತಾ ಕತ್ತಲು ಕವಿಯಿತು. ಬಾನಿನಲ್ಲಿ ಚಂದ್ರನು ತೋರಿಸಿಕೊಂಡನು. ನದಿಯ ಯಾನ ಕನಸಿನ ಓಲಾಟದಂತೆ ಉಲ್ಲಾಸದಾಯಕವಾಯಿತು. ಗುರಿಕಾರರು ಮೆಲ್ಲಗೆ ಮೇಳದವರನ್ನು ಕರೆದು, "ವಾದ್ಯವೂ ಇಲ್ಲ, ಮಳೆಯೇನೋ ಬಿಟ್ಟಿದೆ. ಸುಮ್ಮನೆ ಹಾಳು ಹರಟೆ ಮಾತನಾಡಿಕೊಂಡು ಹೋಗುವುದಕ್ಕಿಂತ ಒಂದಿಷ್ಟು ಪಿಟೀಲನ್ನು ಬಾರಿಸಿದರೆ, ರಾಜೀವಿ ಒಂದಿಷ್ಟು ಬಾಯಿ ತೆರೆದರೆ ಕೇಳಬಹುದಿತ್ತಲ್ಲ" ಎಂದರು. ರಸಿಕರು ಅಷ್ಟೇನಲ್ಲ. ಶೀನಮ್ಮಯ್ಯರು ತಾವು ಬಲ್ಲಿದರಂತೆ, "ಗುರಿಕಾರರೇ, ನಿಮ್ಮ ಮದುವೆಯಲ್ಲಿ ರಾಜೀವಿ ಹಾಡಿದ್ದು ಕುಣಿದದ್ದು ಅಷ್ಟು ಪಸಂದವಾಗಿತ್ತು. ಇನ್ನು ರಾಜೀವಿಯ ತಂಗಿ ಏನು ಕಡಿಮೆಯೇ" ಎಂದು ಪ್ರಶಂಸೆ ನಡೆಯಿಸಿದರು. ಸರಿ, ನಡುನೀರಿನಲ್ಲಿ ಸಂಗೀತದ ಹುಮ್ಮಸ್ಸಕ್ಕೆ ಎಲ್ಲರೂ ಸಿದ್ಧರಾದರು. ಹಾಡುಗಾರಿಕೆ ತೊಡಗಿತು. ಗುರಿಕಾರರು ತುಸು ಸಂಗೀತದ ಅಭಿರುಚಿ ಇದ್ದವರಂತೆ "ಆ ಹಾಡು, ಈ ಹಾಡು, ನ ಚಂ ಚುಂ ಚುಂ ಹಾಡು" ಎಂದರು. ಮಯ್ಯರು ಅವರು ಏನು ಹಾಡಿದರೂ ಚೆನ್ನಾಗಿರುತ್ತದೆ ಎಂದರು. ಸಂಗೀತಗಾರರ ಆಕರ್ಷಣೆಯಲ್ಲಿ ಗುರಿಕಾರರು ಮಯ್ಯರು ಮುಂದೆ ಸಾಗಿದರು. ಅವರ ಕನಸಿನ ಎಚ್ಚರವು ಬೆನ್ನಿಗೆ ಚಿಟಿಚಿಟಿಲೆಂದು ಮಳೆ ಹನಿಯುವುದರಿಂದಲೇ ಉಂಟಾಯಿತು. ಇವರ ದೋಣಿ ಹಿಂದುಳಿದಿತ್ತು. ಮುಂದಿನ ದೋಣಿಯು ಇವರ ಕೂಗಿಗೂ ದೂರವಾಗಿ ಸಾಗಿ ಹೋಗಿತ್ತು. "ಇಲ್ಲ, ಸಣ್ಣ ಹನಿಮಳೆಯದು, ಈಗ ಹೋಗುತ್ತದೆ. ಸುಮ್ಮನೆ ಪಿಟೀಲು ಗಿಟೀಲು ಒದ್ದೆ ಮಾಡುವುದು ಬೇಡ" ಎಂದರು ಮಯ್ಯರು. "ಏನು, ಎಲೆ ಅಡಿಕೆ ಚೀಲವನ್ನೇ ಮರೆತ ಹಾಗಿದೆಯಲ್ಲ ನೀವು" ಎಂದಳು ಮೇಳದ ಯಜಮಾನಿ. ಚೀಲವನ್ನು ತೆಗೆಯುವುದರೊಳಗೆ ಗಾಳಿ ತೊಡಗಿತು. ಮಳೆಯು ಬಲವಾಗಿ ಕಾಯಿಸಿತು. ದೋಣಿಯವನಿಗೆ 4 ಗಜ ದೂರ ಹಾದಿ ತೋರದಂತೆ ಆಗಿಬಿಟ್ಟಿತು. ಅವನು ಆದಷ್ಟು ಪ್ರಯತ್ನದಿಂದ "ಬದಿಯನ್ನಾದರೂ ಸೇರುವ, ನಡುನೀರಿನಲ್ಲಿ ದೋಣಿ ನಿಲ್ಲಿಸುವುದು ಬೇಡ, ಮಳೆ ಹೋಗಲಿ" ಎಂದು ಬದಿಯನ್ನು ಸೇರಲು ಯತ್ನಿಸಿದನು. ಆ ಮಳೆಗಾಳಿಯ ಬೀಸಾಟಕ್ಕೆ ಎಲ್ಲರಿಗೂ ಒಂದೊಂದು ಸ್ನಾನವಾಯಿತು. ಮುಂದಿನ ದೋಣಿಯ ವಿಚಾರವಾಗಿ ಗುರಿಕಾರರಿಗೆ ಗಾಬರಿಯಾಯಿತು. ಎಷ್ಟು ಕೂಗಿದರೂ ಆ ಮಳೆಯ ಬಡಿತದಲ್ಲಿ ಹತ್ತಿರವಿದ್ದವರ ಸ್ವರ ಕೇಳಿದವರಲ್ಲವೇ ದೂರದ ದನಿ ಕೇಳುವುದು? ದೋಣಿಯು ಹಾಗೂ ಹೀಗೂ ದಡಕ್ಕೆ ಬಂದಿತು. ಇವರು ಸೇರಿದ ದಡ ಮೇಲೇರಲಾರದ ದಡ. ಬದಿಯೆಲ್ಲ ಆಳೆತ್ತರದ ದೋರೆ ಹುಲ್ಲಿನ ಹಿಂಡಲುಗಳು. ದೋಣಿಯು ಹಿಂದೆಯೂ ಹೋಗದಂತೆ ಮುಂದೂ ಹೋಗದಂತೆ ಅಲ್ಲೇ ನಿಂತಿತು. ಕೊಡೆ ಹಿಡಿದರೂ ಒದ್ದೆಯಾಗಿ ಎಲ್ಲರೂ ನೆನೆದರು. ದೋಣಿಯೊಳಗೂ ಒಂದು ಕೆರೆಯಾಯಿತು. ಚಳಿಯಿಂದ ಪ್ರತಿಯೊಬ್ಬರೂ ನಡುಗಿದರು. ಆದರೇನು ಮಾಡಲಿ, ಮಳೆ ನಿಲ್ಲದೆ ದಂಡೆ ಸೇರುವ ಹಾಗಿಲ್ಲ. ಯಾರನ್ನು ಕರೆದು ತಮ್ಮ ಟಾವು ಠಿಕಾಣಿ ತಿಳಿಯುವ ಹಾಗಿಲ್ಲ. ಶೀನಮ್ಮಯ್ಯರ ಮನಸ್ಸಿನಲ್ಲಿ "ಬೆಂಗಳೂರಿನ ಪಯಣ ತಪ್ಪಿಸಿದ ನಾನು ಈ ದಿಬ್ಬಣದ ಗದ್ದಲದಲ್ಲಿ ಸಿಗಬೇಕೇ" ಎಂದು ತೋರಿತು. 2 ಗಳಿಗೆಯ ನರಕವನ್ನು ಪ್ರತಿಯೊಬ್ಬರೂ ಅನುಭವಿಸಿದರು. ಆ ಗಾಳಿ ಮಳೆ ಎಂತು ಕವಿದವೋ ಅಷ್ಟು ತೀವ್ರದಲ್ಲಿ ತೇಲಿ ಸರಿದವು. ಆಕಾಶ ಶುಭ್ರವಾಯಿತು. ಬೆಳದಿಂಗಳು ಹಾಲಿನಂತೆ ಚೆಲ್ಲಿ ನದಿಯನ್ನು ನಗಿಸಿತು. "ದೋಣಿಯನ್ನು ಮುಂದೆ ತೆಗೆಯಲೇ" ಎಂದು ಕೇಳಿದನು ಆಳು. "ಇಲ್ಲಿ ನಿಲ್ಲಿಸಿಕೊಂಡು ಏನು ಮಾಡುವುದು? ಹತ್ತಿರ ಯಾರದ್ದಾದರೂ ಮನೆ ಸಿಕ್ಕಿದರೆ" ಎಂದರು ಗುರಿಕಾರರು. "ಮನೆ ಸಿಗಲಿಕ್ಕೆ ಒಂದು ಹರದಾರಿಯಾದರೂ ಹೋಗಬೇಕು. ಮುಂದೆ ಅರ್ಧ ಹರದಾರಿಗೆ ಕೊಕ್ಕರಣೆ ಊರೇ ಬರುತ್ತದೆ" ಎಂದರು. "ಆಯಿತು, ಅಣೆಗುಡ್ಡೆ ಗಣಪತಿಯೇ ಮೋಸ ಕೊಟ್ಟ ಮೇಲೆ ಮನುಷ್ಯರೇನು ಮಾಡುವುದು? ಯಾವುದಕ್ಕೂ ಮುಂದಿನ ದೋಣಿಯನ್ನು ಗಟ್ಟಿಯಾಗಿ ಕೂಗಿ" ಎಂದರು. ಅವನೆಷ್ಟು ಕೂಗಿದರೂ ಮರುಧ್ವನಿ ಬರಲಿಲ್ಲ. "ಅವರು ಬಹಳ ಮುಂದೆ ಹೋದರೋ ಏನೋ" ಎಂದನು ದೋಣಿಯಾಳು. ದೋಣಿಯು ತಿರುಗಿ ನಡುಹೊಳೆಯಲ್ಲಿ ಮುಂದುವರಿಯಿತು. ಮಳೆಯಿಂದ ತೊಯ್ದವರೆಲ್ಲರೂ ಬಟ್ಟೆಯನ್ನು ಇದ್ದಂತೆ ಹಿಂಡಿ ಉಡುವ ನಿರ್ಧಾರ ಮಾಡಿದರು. ಮೇಳದವರನ್ನು ಬಿಟ್ಟರೆ ಉಳಿದವರ ಒಣ ಬಟ್ಟೆ ಬರೆ ಮುಂದಿನ ದೋಣಿಯಲ್ಲಿದ್ದವು. ಹೀಗಾಗಿ ಚಳಿಯಿಂದ ನರಳುವುದಾಯಿತಲ್ಲ ಎಂದು ಶೀನಮ್ಮಯ್ಯರು ವ್ಯಥಿಸಿದರು. ಶೀನಮ್ಮಯ್ಯರು ಈ ಘಟನೆಯನ್ನು ಒಟ್ಟಿನ ಮೇಲಿಂದ ಲಾಭದಾಯಕವಾಗಿಯೇ ತಿಳಿದರು. ಬೆಳದಿಂಗಳಲ್ಲಿ ಗುರಿಕಾರರು ಅವರ ಕಿವಿಯಲ್ಲಿ ಏನೇನೋ ಗುಸುಗುಸು ಅನ್ನುತ್ತಿದ್ದರು. ಮಯ್ಯರು ನಗುತ್ತಾ ಎಡಗಣ್ಣಿಂದ ಚೆಂದು ರಾಜೀವಿಯರ ಚೆಲುವನ್ನು ಕದ್ದು ನೋಡುತ್ತಿದ್ದರು. ಅವರಿಗೆ ನಡುರಾತ್ರಿಯಲ್ಲಿ ಕೊಕ್ಕರಣೆಯನ್ನು ಸೇರುವಾಗ ಮಳೆಯಿಂದಾದ ವ್ಯಥೆ ಅನುಭವವೆಲ್ಲ ಮರೆಯಾಗಿ ಅವರ ಮನಸ್ಸಿನಲ್ಲಿ ಅತ್ಯಪೂರ್ಣವಾದ ಸವಿಗನಸುಗಳು ಮೂಡಿದ್ದವು.
ಇವರ ದೋಣಿಯು ಕೊಕ್ಕರಣೆಪೇಟೆಯನ್ನು ಮುಟ್ಟಿದಾಗ ಅಲ್ಲಿ ಸೂಡಿ ಹಿಡಿದು ಹೆಣ್ಣಿನ ಮನೆಯ ಪ್ರತಿನಿಧಿಗಳು ಕಾದು ನಿಂತಿದ್ದರು. ಅವರಿಗೂ ತಾಸು ಮುಂಚಿತವಾಗಿ ದಿಬ್ಬಣಿಗರ ಇನ್ನೊಂದು ದೋಣಿಯು ಆ ಸ್ಥಳವನ್ನು ಸೇರಿತ್ತು. ಆ ದೋಣಿಯವರು ಮುಂದೆ ಸೇರಿದುದರಿಂದ ತುಸು ಹನಿ ಗಾಳಿಯಿಂದಲೇ ಮುಗಿಸಿಕೊಂಡು ಬಿಡಾರದ ಮನೆಯನ್ನು ಬೇಗನೆ ಸೇರಿಕೊಂಡರು. ಶೀನಮ್ಮಯ್ಯರು ಇಳಿದವರೇ, ಯಾರಿಗೂ ಇಲ್ಲದ ಗ್ರಹಚಾರ ನಮಗೆ ಅಂಟಬೇಕೇ ಎಂದರೆ ನಾಗಮ್ಮ, ಇಲ್ಲ, ಇದರಲ್ಲಿ ಯಾರೋ ಒಬ್ಬರ ಗ್ರಹಚಾರ ಚೆನ್ನಾಗಿಲ್ಲದೆ ಹೋಗಿ ನಾವೆಲ್ಲ ನರಳುವ ಹಾಗಾಯಿತು ಎಂದಳು. ಅದ್ಯಾರಪ್ಪ ಎಂದು ಎಲ್ಲರೂ ಆಚೆ ಈಚೆ ನೋಡಿಕೊಂಡು ನಕ್ಕರು. ಸರಿ, ಗುರಿಕಾರರ ಸವಾರಿ ಬಿಡಾರದ ಮನೆಯನ್ನು ಸೇರಿತು. ಅವರ ಪರಿವಾರವು ಅವರನ್ನು ಹಿಂಬಾಲಿಸಿತು. ಅಲ್ಲಿ ಎಲ್ಲರಿಗೂ ಅದರ ಉಪಚಾರಗಳು ಕಾದಿದ್ದವು. ಒಂದಿಷ್ಟು ಬಿಸಿ ಬಿಸಿ ಊಟ ಮಾಡಿ ತಣ್ಣಗೆ ಬಿದ್ದುಕೊಳ್ಳುವ ಎಂದರು ಶೀನಮ್ಮಯ್ಯರು. ನಾಗಮ್ಮನು ನಗುತ್ತಾ, ಶೀನಮ್ಮಯ್ಯರೇ, ತಣ್ಣಗೆ ಒದ್ದೆ ವಸ್ತ್ರ ಉಟ್ಟು ಮಲಗಲಿಕ್ಕೆ ಏನು ಸಾವೋ ಬೊಜ್ಜವೋ ಎಂದು ನಕಲಿ ಮಾಡಿದಳು. ನಿನ್ನ ಬಾಯಲ್ಲಿ ಬಚಾವಿಲ್ಲ ಮಹಾರೈತಿ ಎಂದರು ಶೀನಮ್ಮಯ್ಯರು. ಅವಳ ಬಾಯಲ್ಲೇ ನೀವು ಬಿಡಾರ ಮಾಡಿದ ಹಾಗೆ ಕಾಣುತ್ತದಲ್ಲ ಎಂದಳು ರಾಜೀವಿ. ರಾಜೀವಿ ನೇರವಾಗಿ ಶೀನಮ್ಮಯ್ಯರೊಡನೆ ನಸುನಗೆಯಿಂದ ಕಣ್ಣು ಮಿಟುಕಿಸಿ ಮಾತನಾಡಿದ್ದು ಇದೇ ಮೊದಲು. ಮಯ್ಯರು ತುಸು ಬಾಯಿ ಕಟ್ಟಿದವರಾಗಿ, ತಾಯಿಗಿಂತ ಮಗಳು ಜೋರು ಎಂದರು. ಅದಕ್ಕೆ ತಾಯಿ, ಈಗಿನ ಕಾಲದ ಮಕ್ಕಳು ನೋಡಿ ಎಂದು ಪರಿಹಾಸ್ಯ ಮಾಡಿದಳು. ಬಿಡಾರದ ಮನೆಯಲ್ಲಿ ಅನುಪಮವಾದ ಊಟ ಉಪಚಾರಗಳಾದವು. ರಾತ್ರಿ ಬಹಳ ಸರಿಯಿತೆಂದು ಅವರವರು ತಮಗೆ ತೋರಿಸಿಕೊಟ್ಟ ಜಾಗದಲ್ಲಿ ಮಲಗಿಕೊಂಡರು. ಗುರಿಕಾರರು ಯಾಕೋ ನಿದ್ರೆ ಬರುವುದಿಲ್ಲ ಎಂದು ಶೀನಮ್ಮಯ್ಯರನ್ನು ಕೂಡಿಯೇ ಒಂದು ಕೊಠಡಿಯಲ್ಲಿ ಬಂದು ಸ್ಥಾಪಿತರಾದರು. ಎದುರಿಗೆ ಎಲೆ ಅಡಿಕೆಯ ಹರಿವಾಣವು ಬಂದಿತು. ಹೊಗೆ ಸೊಪ್ಪಿನ ತುಂಡನ್ನು ಬೇಡಲು ತಬಲೆ ಬಾರಿಸುವ ಸುಬ್ಬ ಬಂದನು. ಗುರಿಕಾರರು ಮೆಲ್ಲಗೆ, ಸುಬ್ಬ, ಎಲೆ ಮಡಿಸಿ ಕೊಡುವವರಿಲ್ಲದೆ ವೀಳ್ಯವೇ ಸಪ್ಪೆಯಾಯಿತು ಎಂದರು. ಆಮಂತ್ರಣ ದೊರೆತಿದೆ ತಡ. ನಾಗಮ್ಮ, ಚಂದು, ರಾಜೀವಿಯರು ಅಲ್ಲೇ ಬಂದು ಸ್ಥಾಪನೆಯಾದರು. ನಾಗಮ್ಮ ವಿಚಕ್ಷಣೆಯಾಗಿ ಮಾತಾಡುತ್ತಾ ಹೊತ್ತು ಕಳೆದರೆ ಗುರಿಕಾರರನ್ನು ಚಂದುವು, ಮಯ್ಯರನ್ನು ರಾಜೀವಿಯು ತಾಂಬೂಲದಿಂದ ತುಷ್ಟಿಗೊಳಿಸಿದರು. ವೇಳೆಯಾಯಿತೆಂದು ನಾಗಮ್ಮ ಹೊರಟು ಹೋದಳು. ಆ ರಾತ್ರಿ ಕಳೆಯಿತು. ಗುರಿಕಾರರಿಬ್ಬರಿಗೂ ಎಚ್ಚರಗೊಳ್ಳುವಾಗ ಜಾವ ಹೊತ್ತಾಗಿರಬೇಕು. ಬೆಳಗಿನ ಉಪಹಾರ ಅವರಿಗಾಗಿ ಕಾದಿತ್ತು. ಬೇಗ ಬೇಗನೆ ಅವರು ಮುಖ ಮಾರ್ಜನಾದಿಗಳನ್ನು ಮುಗಿಸಿದರು. ಉಪಹಾರದ ಏರ್ಪಾಡು ಮುಗಿಯಿತು. ಗುರಿಕಾರರು ಶೀನಮ್ಮಯ್ಯರನ್ನು ಕೂಡಿಕೊಂಡು ನಂಟರ ಮನೆಗೆ ಸಂದರ್ಶನವಿತ್ತರು. ಅಲ್ಲಿ ಹೋಗಿ ಚಪ್ಪರದ ಏರ್ಪಾಡು ಉಪಚಾರದ ಏರ್ಪಾಡುಗಳನ್ನೆಲ್ಲ ಕಂಡು ಬಂದರು. ನಂಟರಿಂದ 4 ದಿವಸ ಇಲ್ಲಿಯೇ ಇರೋಣವಾಗಲಿ ಎಂಬ ಸೂಚನೆ ಬಂದಿತು. ಶೀನಮ್ಮಯ್ಯರು, ಎಲ್ಲ ದಿಬ್ಬಣಿಗರು ಒಂದೇ ಕಡೆ ಇರುವುದೆಂದರೆ ಒಟ್ಟು ನಿಗ್ಗಾಗುತ್ತದೆ. ಬಿಡಾರದ ಮನೆಯು ಚೆನ್ನಾಗಿದೆ. ನಡೆಯಲಿಕ್ಕೆ ಸಾಧ್ಯವಿದ್ದವರು ಬಿಡಾರದ ಮನೆಯಲ್ಲಿರಲಿ. ಇಲ್ಲಿಂದಿಲ್ಲಿಗೆ ಏನು ದೂರ? ನಮ್ಮ ಕೋಡಿಯಿಂದ ಪಾರಂಪಳ್ಳಿಗೆ ಹೋದಷ್ಟು ಇಲ್ಲ. ನಡೆಯಲಿಕ್ಕೆ ಉದಾಸೀನ ಕಂಡವರು ಇಲ್ಲೇ ಇರಬಹುದು ಎಂದು ಸೂಚಿಸಿದರು. ಗುರಿಕಾರರು ಅದೇ ಸರಿ ಎಂದು ಒಪ್ಪಿಗೆ ಸೂಚಿಸಿದರು. ಆ ಸಂಜೆ ಗೋಧೂಳಿ ಲಗ್ನಕ್ಕೆ ಮಳೆರಾಯನು ಆಣೆಗುಡ್ಡೆಯ ಗಣಪತಿಯು ಅನುಗ್ರಹಿಸಿದ್ದರಾಗುತ್ತಿತ್ತು ಎಂದು ತಿರುಗಿ ಹರಕೆಗಳನ್ನು ಹೊರತೊಡಗಿದರು. ಹಿಂದಿನ ದಿವಸ ವಿನಾಯಕನು ಅವರಲ್ಲಿ ಅರ್ಧದಷ್ಟು ಮಂದಿಯನ್ನು ಮಳೆಯಿಂದ ತೊಯಿಸಿದುದು ನಿಜವಾದರೂ ತಿರುಗಿ ಇನ್ನಾರನ್ನು ಶರಣು ಹೋಗಲು ಗತಿಯಿಲ್ಲವಷ್ಟೆ. ಅಂತೂ ಅವರ ಪ್ರಾರ್ಥನೆಗೆ ಒಡಂಬಟ್ಟು ದೇವರು ನಡೆಯಿಸಿರಬೇಕು. ಮದುವೆಯ ಧಾರಾವಿಧಿಯು ಸಲ್ಲುವ ತನಕ ಮಳೆಯ ತೊಟ್ಟು ಹನಿಯಲಿಲ್ಲ. ಆಮೇಲೆ ಒಂದು ಗಳಿಗೆಯ ಕಾಲ ಅದು ಬಲವಾಗಿ ಬಡಿಯಿತು. ಮೇಳದವರ ಸಲಾಮಿನ ಕಾರ್ಯಕ್ರಮ ನಿಂತಿತು. ಗುರಿಕಾರರ ಮಯ್ಯರ ಸಲಾಮು ಹಾಕಿಕೊಳ್ಳುವ ಉತ್ಸಾಹದ ಬರಕ್ಕೆ ಅರ್ಧದಲ್ಲಿಯೇ ಕೊರಳನ್ನು ಹಿಚುಕಿದಂತಾಯಿತು. ಊಟ ಮುಗಿಯಲು ಗುರಿಕಾರರು ಮಯ್ಯರು ಬಿಡಾರದ ಮನೆಗೆ ಹೊರಟರು. ಮೇಳದವರು, ಮದುವೆಯ ಮನೆಯ ಗದ್ದಲದಲ್ಲಿ ತಮಗೆ ನಿದ್ದೆ ಬಾರದೇ ಬಾರದು ಎಂದರು. ಮೊದಲು ಬರಿಯ ಗಂಡಸರಲ್ಲಿ ಉತ್ಸಾಹಿಗಳು ಮಾತ್ರ ಬಿಡಾರದ ಮನೆಗೆ ಹೋಗಲಿ ಎಂದು ನಿರ್ಣಯಿಸಿದ್ದರು. ಕೊನೆಗೆ ರಾಜೀವಿ, ಚಂದು, ನಾಗಮ್ಮರು ಆ ಪಂಕ್ತಿಗೆ ಬಂದರು. ಮದುವೆಯ 4 ದಿವಸಗಳು ಬಿಡಾರದ ಮನೆಯ ಕೋಲಾಹಲ ಅಷ್ಟಿಷ್ಟಲ್ಲ. ಅಲ್ಲೇ ಸಂಗೀತ, ನೃತ್ಯ, ವಿಳೆಯಗಳು ಪರ್ಯಾಯವಾಗಿ ನಡೆದುದನ್ನು ಕಂಡರೆ ಲಗ್ನದ ಮನೆ ಯಾವುದೆನ್ನುವುದು ಕಷ್ಟವಾಯಿತು. ಅಂತೂ 4 ದಿವಸಗಳ ಮದುವೆ ವಿಜೃಂಭಣೆಯಿಂದ ನಡೆಯಿತು. ನಂಟರ ಮನೆಯ ಉಪಚಾರ ಬೇಕಾದವರಿಗೆ ಅದು, ಚಂದು ರಾಜೀವಿಯರ ಸರಸ ನುಡಿಗಳಿಂದ ತೃಪ್ತರಾಗುವವರಿಗೆ ಅವೂ ದೊರೆತವು. 4ನೆಯ ದಿನ ಕಳೆಯಲು ಮನೆಯ ಹೆಂಗಸರ ಬಲವಂತದಿಂದ
ರಾತ್ರಿ ನದಿ ಪಯಣವನ್ನು ತೊರೆದು ಹಗಲಿನಲ್ಲಿ ದೋಣಿಗಳನ್ನು ಊರಿಗೆ ಹೊರಡಿಸುವಂತಾಯಿತು. ಮರಳಿ ಬರುವ ಕಾಲದಲ್ಲಿ ಮಳೆಯ ಅವಾಂತರದ ಬದಲು ಕಠಿಣ ಬಿಸಿಲಿನ ತಾಪದಿಂದ ಎಲ್ಲರೂ ಬೇಯುವಂತಾಯಿತು. ಅಂತೂ ಮಧ್ಯಾಹ್ನ ಹೊತ್ತು ತಿರುಗುತ್ತಲೇ ಎಲ್ಲರೂ ಊರನ್ನು ಸೇರಿದರು. ಅಂತೂ ಮನೆಗೆ ಬರುವ ಅವರ ಕೆಲಸ ಸುಖಮಯವಾಗಲಿಲ್ಲ. ರಾಜೀವೆಯನ್ನು ಬಸ್ರೂರಿಗೆ ಕಳುಹಿಸಿಕೊಡುವ ಕೆಲಸವು ಅವರಿಗೆ ತುಂಬ ವೇದನೆಯನ್ನು ಉಂಟುಮಾಡಿತು. ಈ ತನಕ ರಸಿಕತನದ ಚೂರಿಲ್ಲದ ತನ್ನನ್ನು ಸತ್ಕರಿಸಿದ ಆಕೆಯ ವಿಷಯದಲ್ಲಿ ಶೀನಮ್ಮಯ್ಯರು ಅತಿ ಹೆಚ್ಚಿನ ಆದರ ಪ್ರೇಮಗಳನ್ನು ತಾಳಿದರು. ಆಕೆಯಾದರೂ ಹೊರಡುವ ಮುಂಚೆ, ಮಯ್ಯರೇ, ನೀವು ಕುಂದಾಪುರಕ್ಕೆ ಯಾವಾಗಲಾದರೂ ಎಂದಾದರೂ ಬರುವವರು, ಬಡವರ ಮಕ್ಕಳನ್ನು ಒಮ್ಮೆ ನೋಡಿಕೊಂಡು ಬನ್ನಿ ಎಂದು ಉಪಚರಿಸಿದಳು. ಆ ಗಳಿಗೆಯಿಂದಲೇ ಕುಂದಾಪುರದಲ್ಲಿ ನನಗೆ ಯಾವ ಕೆಲಸವಿದೆ ಎಂಬ ಜ್ಯೋತಿಷ್ಯದಲ್ಲಿ ಅವರು ಮಗ್ನರಾದರು. ಗುರಿಕಾರರ ಮನೆಯ ಲಗ್ನದ ವಾರ್ತೆ ಊರಲ್ಲೆಲ್ಲ ಹಬ್ಬಿತು. ರಾಮ ಐತಾಳರಿಗೆ ಹಿಂದಿನ ಲಗ್ನದ ಹೇಳಿಕೆ ಇದ್ದಿತು. ಆದರೆ ಈ ಬಾರಿ ಅದು ದೊರೆಯದೆ ಹೋಗಲು ಕಾರಣವೇನು ಎಂದು ಅವರು ಯೋಚಿಸುತ್ತಿದ್ದ ಗಳಿಗೆಯಲ್ಲಿ ಲಗ್ನವಾಗಿ ಮರಳಿ ಬಂದ ಸಮಾಚಾರವು ಅವರಿಗೆ ಸಿಕ್ಕಿತು. 4-8 ದಿವಸಗಳಲ್ಲಿ ಶೀನಮ್ಮಯ್ಯರ ಹೊಸ ಸಾಹಸಗಳು ಕಿವಿಗೆ ಮುಟ್ಟಿದವು. ಈ ಕೋಡಿಯ ನಮ್ಮ ಗುರಿಕಾರರು ಪಾರಂಪಳ್ಳಿ ಆ ಗುರಿಕಾರರ ಸಡ್ಡುಗರಾದರೇನು ಎಂದು ನಂಜಿನ ನಗೆಯನ್ನು ನಕ್ಕ.